ನಮಸ್ಕಾರ ಸ್ನೇಹಿತರೆ, ನಾನು JM ರಾಜಶೇಖರ್ ರಾಣೆಬೆನ್ನೂರಿಂದ. ನನಗೆ ಭಾಳಷ್ಟು ಜನ ನಾಗರಿಕ ಮತದಾರರು, ಮಹಾರಾಜರು ನೀವು ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾರೆ. ನಾನು ಈ ಥರ ಅರ್ಜಿ ಹಾಕಿದ್ದೇನೆ, ಮೇಲ್ಮನೆಗೆ ಕೊಡಬೇಕು, ಯಾರಿಗೆ ಕೊಡಬೇಕು, 30 ದಿವಸ ಆಯಿತು ಅವ್ರು ಕೊಟ್ಟಿಲ್ಲ, ಈ ಥರ ಹಲವಾರು ಪ್ರಶ್ನೆಗಳು. ಫಸ್ಟ್ ಆಫ್ ಆಲ್, ನಿಮ್ಮ ಅರ್ಜಿಗಳನ್ನು ನೀವೇ ವೈಯಕ್ತಿಕವಾಗಿ ಬರೆಯುವುದನ್ನು ಕಲಿಯದೆ ಹೋದರೆ ನೀವು ಗುರಿ ಮುಟ್ಟಕ್ಕಾಗಲ್ಲ. ಆರಂಭದ ಪ್ರಾಥಮಿಕ ಹಂತದಿಂದ ಕಲಿತಾ ಹೋಗಬೇಕು. ಅಫ್ಕೋರ್ಸ್ ಐ ನೋ ದಟ್ ಗೂಗಲ್ನಲ್ಲಿ ನೀವು ಟೈಪ್ ಮಾಡಿದರೆ ಮಾಹಿತಿ ಬಗ್ಗೆ ಸಿಗುತ್ತೆ. ಏನು ಸಿಗುತ್ತೆ? ಕಾಯ್ದೆ ಸೆಕ್ಷನ್ನು ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಯಾರು ಹೇಳ್ತಾರೆ ಅಲ್ವಾ? ಎಕ್ಸ್ಪೀರಿಯನ್ಸಿಂದ ಮಾತ್ರ ನೀವು ಗುರಿ ತಲುಪಿಸೋಕ್ಕೆ ಸಾಧ್ಯ ಹೊರತು ಅನುಭವ ಇಲ್ಲದೇನೆ ನಾನು ಯಾವುದೋ ಒಂದು ಪುಸ್ತಕ ಓದಿದೆ, ಕಾನೂನು ಹಿಂಗೈತೆ ಹಂಗೈತೆ ಅಂತ ನೀವು ತಿಳ್ಕೊಂಡ್ರೂ ಕೂಡ ಅದು ಪುಸ್ತಕ ಅಪೂರ್ಣನೇ. ಎಕ್ಸ್ಪೀರಿಯನ್ಸ್ ಓರಿಯೆಂಟೆಡ್ ಪುಸ್ತಕನ ಬರೀಬೇಕು. ಈಗ ಇನ್ನೂ ಕೆಲವು ನೋಡಿದ್ದೀನಿ ನಾನು, ಇಂಗ್ಲೀಷ್ನಲ್ಲಿ ಯಥಾವತ್ತಾಗಿರುವಂತಹ ತೀರ್ಪುಗಳನ್ನು ಹಾಕ್ತಾರೆ, ಅದನ್ನು ಕನ್ನಡದಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಹಾಕ್ತಾರೆ. ವಾಟ್ ಇಸ್ ದ ಯೂಸ್? ನನ್ನ ಪ್ರಶ್ನೆ ಇಷ್ಟೇ, ನೀವು ಸ್ವತಂತ್ರವಾಗಿ ನಿಮಗೆ ಎದುರಾಗಿರುವಂತಹ ಅಥವಾ ನೀವು ನೋಡುವಂತಹ ಯಾವ ದೃಷ್ಟಿಕೋನದಲ್ಲಿ ನೀವು ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಹೋಗ್ತಾ ಇದ್ದೀರಿ, ಸೆಲ್ಫ್ ಡಿಸಿಷನ್ ತೊಗೊಳ್ಳಿ. ಬೇರೆಯವ್ರನ್ನ ಸಲಹೆ ಕೇಳೋಕ್ಕೆ ಹೋಗಬೇಡಿ. ಬೇರೆಯವ್ರ ಸಲಹೆ ಕೇಳೋಕ್ಕಿಂತ ಮುಂಚೆ ನೀವು ಆ ಜ್ಞಾನದಲ್ಲಿ ಪಕ್ಕ ಆಗಬೇಕು, ಪರ್ಫೆಕ್ಟ್ ಆಗಬೇಕು. ಅರ್ಧಂಬರ್ಧ ಕಾಯ್ದೆ ತಿಳ್ಕೊಂಬಿಟ್ಟು ಸುಮ್ಮನೆ ಏನೋ ಒಂದೊಬ್ರು, ಮೊನ್ನೊಬ್ರು ಯಾರೋ ರವಿ ಅಂತ ಹಾಸನದವರು, ಅವರು ಈ ಚಕ್ಕಡಿ ತಗೊಂಡೋಗಿ 18,000 ಪುಟಗಳ ಮಾಹಿತಿನ ತೊಗೊಂಡರಲ್ಲ, ಅದು ನೋ ಯೂಸ್ ಅಟ್ ಆಲ್, ಉಪಯೋಗನೇ ಇಲ್ಲ ಅದು. ಏಕೆಂದರೆ ನನಗೆ ಚೆನ್ನಾಗಿ ಗೊತ್ತು, ಅವರು ಅಪೂರ್ಣವಾದ ಮಾಹಿತಿನೇ ಕೊಟ್ಟಿರ್ತಾರೆ. ಇಲ್ಲಿ 10 ಪೇಜನ್ನು ಕೊಟ್ಟಿರ್ತಾರೆ, ಅಷ್ಟು ಪೇಜ್ಗಳು ಬರಲ್ಲ. ಒಂದು ಯಾವುದಾದ್ರೂ ನಾವು ಕೇಳಿದಾಗ ಅದಕ್ಕೆ ಸ್ವಯಂ ಘೋಷಿತ ವರದಿ ಅಂತ ಬರುತ್ತೆ. ನೀವು ಸ್ವಯಂ ಘೋಷಿತ ವರದಿ ಅಂದರೆ ಏನು ಅಂತಲೇ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಮಾಹಿತಿ ಹಕ್ಕಿನಲ್ಲಿ ಎಷ್ಟು ಅರ್ಜಿ ಹಾಕಿರೋ ಅಷ್ಟೇ. ಹೀಗಾಗಿ ನೀವು ಮಾಹಿತಿ ಹಕ್ಕಿನಲ್ಲಿ ಯಶಸ್ವಿ ಮಾಹಿತಿ ಹಕ್ಕು ಹೋರಾಟಗಾರರಾಗಬೇಕು ಅಂದರೆ, ನಾನು ನಿಮ್ಮನ್ನು ಕಾರ್ಯಕರ್ತರು ಅನ್ನೋದಿಲ್ಲ, ಒಂದು ನೆನಪಿಟ್ಕೊಂಬಿಡಿ. ನೀವು ಯಾರೂ ಕಾರ್ಯಕರ್ತರಲ್ಲ. ಮಾಹಿತಿ ಹಕ್ಕು ಬಳಸುವಂಥವ್ರು ಯಾರೂ ಬೇರೆಯವರಿಗೆ ಸಾಲ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶಾಮೀಲಾಗಿರೋದ್ರಿಂದನೇ ಈ ಲಂಚ ಭ್ರಷ್ಟಾಚಾರಗಳು ನಡೆಯೋದು. ಏನು ದೊಡ್ಡ ವಿಚಾರ ಅಲ್ಲವೇ ಅಲ್ಲ, ಎಲ್ಲರಿಗೂ ಗೊತ್ತಿರೋದೇ ಅದು. ನಕಲಿ ಬಿಲ್ಗಳನ್ನು ತಯಾರು ಮಾಡ್ತಾರೆ, ದಿಢೀರಂತ ಡಬಲ್ ಆಗಿಬಿಡ್ತವೆ ಇವು ಯೋಜನೆಗಳು. ಮೊತ್ತ ಅದು 50% ಕೆಲಸ ಆಗೋದಿಲ್ಲ, ಮತ್ತು ಆ 50% ಉಳಿಯೋದಿಲ್ಲ. ಅಲ್ಲಿ ಇಂಥ ಭಾಳಷ್ಟು ಇದ್ದಾವೆ. ಸೊ ಆದ್ದರಿಂದ ನಾನು ಏನು ಹೇಳ್ತೀನಿ, ನಾನೇ ಬರೆದಿರುವಂತಹ ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಹಕ್ಕು ಅಂತ, ಈ ಮಾಹಿತಿ ಹಕ್ಕು ದರ್ಬಾರ್ ಮೊದಲೇನಿತ್ತಲ್ಲ, ಆ ಪುಸ್ತಕದ ನಂತರದಲ್ಲಿ ನಾನು ಬರೆದಿರುವಂಥದ್ದು ಅತ್ಯದ್ಭುತವಾದ ಪುಸ್ತಕ ಇದೆ. ನಿಮಗಿದು ಗೂಗಲ್ನಲ್ಲಿ ಹೊಡೆದ್ಬಿಟ್ರೆ ಈ ಎಕ್ಸ್ಪೀರಿಯನ್ಸ್ ಓರಿಯೆಂಟೆಡ್ ಸಿಕ್ಕಲ್ಲ ನಿಮಗೆ ಬುಕ್ಸು. ಒಂದು. ಎರಡನೇದಾಗಿ ಏನು ಬೇಕು ನಿಮಗೆ ಗೂಗಲ್ನಲ್ಲಿ, ಗೂಗಲ್ ಎಲ್ಲ ಕೊಡೋಲ್ಲ ನಿಮಗೆ, ಸಾಧ್ಯವೇ ಇಲ್ಲ ಕೊಡೋದಕ್ಕೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಈ ಥರದ ಎಕ್ಸ್ಪೀರಿಯನ್ಸ್ ಓರಿಯೆಂಟೆಡ್ ಪುಸ್ತಕಗಳನ್ನ ಓದಬೇಕು. ಸ್ವಯಂ ಘೋಷಿತ ವರದಿ ಅಂದರೆ ಏನು? 17 ಭಾಗಗಳು ಬರ್ತವೆ. ನೀವು ಏನೇ ಕೇಳಿದ್ರು ಆ 17 ಭಾಗಗಳ ಅಡಿಯಲ್ಲೇ ಕೇಳೋದು, ಬೇರೆ ಏನೂ ಕೇಳಲ್ಲ. ನನಗೆ ಗೊತ್ತು, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಅದರ ಜೊತೆಗೆ ಸಿಟಿ ಮುನ್ಸಿಪಲ್ ಆ್ಯಕ್ಟು, KCSR, CCA, ನೌಕರಿ ಸಂಬಂಧಪಟ್ಟಂತೆ ಇದ್ದಿದ್ದು ಅಂತ ಅಂದರೂ ಕೂಡ ನೀವು ತಿಳ್ಕೋಬೇಕಾಗುತ್ತೆ. ಮಾಹಿತಿ ಆಯೋಗದ ತನಕ ನೀವು ಹೋಗಲೇಬಾರ್ದು ನನ್ನ ಪ್ರಕಾರ, ಮಾಹಿತಿ ಕೊಟ್ಟಿಲ್ಲ ಅಂತ. ನನಗೆ ಕೆಲವರು ಕೇಳ್ತಾರೆ, ಸರ್ ಈ ಥರ ಇದೆ, ನೀವು ಬರೆದು ಕೊಡ್ರಿ ಅಂತ. ನನಗೆ ಕೆಲಸದ ಒತ್ತಡ ಇರುತ್ತೆ ಸ್ವಾಮಿ, ನಿಮಗೆ ಅದು ಬರ್ದು ಕೊಡೋಕ್ಕೆ ನನ್ನ ಕಡೆಯಿಂದ ಎಲ್ಲಾಗುತ್ತೆ. ಆಮೇಲೆ ನಿಮ್ಮ ತಲೆಗೆ ಏನಿದೆ ಥಾಟ್ಸ್ ಅಂತ ನನಗೆ ಗೊತ್ತಿರೋದಿಲ್ಲ. ನೀವೇನೋ ಹೇಳ್ತೀರಿ, ಏನೋ ಎಲ್ಲೋ ಕೂತ್ಕೊಂಡು ಏನೋ ಬರೆದು ಹಾಕಿದೆ ಅಂದರೆ ಅದು ಇನ್ನೊಂದು ರೀತಿ ಫಲಿತಾಂಶವನ್ನು ನಿಮಗೆ ಕೊಡ್ಬೋದು ಅಂತ. ಸೆಲ್ಫಾಗಿ ಬರೀರಿ. ಸ್ವತಂತ್ರವಾಗಿ ಬರೆಯೋದಕ್ಕೆ ಯಾವುದನ್ನು ಮಾಡಬೇಕೋ ಅದನ್ನು ಮಾಡಿ. ದಯವಿಟ್ಟು ಯಾವುದ್ಯಾವುದೋ ಅನಾವಶ್ಯಕವಾಗಿ ಕೇಳುವಂಥದ್ದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಭಾಳ ಇಂಪಾರ್ಟೆಂಟ್. ಓದಬೇಕು ಅಷ್ಟೇ.
ಓದಿ ಅಷ್ಟೇ. ಮಾಹಿತಿ ಹಕ್ಕು ಕಾಯ್ದೆಯ ಪುಸ್ತಕಗಳನ್ನ ನೀವು ಸೆಕ್ಷನ್ ವೈಸ್ ಓದ್ಬೋದು. ಎಕ್ಸ್ಪೀರಿಯನ್ಸ್ ಆಗಿ ಹೇಗೆ ಮಾಡಬೇಕು, ಹೆಚ್ಚುವರಿ ಅಪ್ಲಿಕೇಶನ್ಸ್ ಹಾಕೋದು ಹೆಂಗೆ, ಸಾರ್ವಜನಿಕ ದೂರು ಸಲ್ಲಿಸೋದು ಹೇಗೆ, 8(1)(j) ಪ್ರಕಾರ ತಿರಸ್ಕರಿಸ್ತಾರೆ, ಅದರ ವ್ಯಾಪ್ತಿ ಬರುತ್ತೋ ಇಲ್ವೋ, ಸಾರ್ವಜನಿಕ ಚಟುವಟಿಕೆ ಅಂದರೆ ಏನು, ಹಂಗಾದ್ರೆ ಅದು ಯಾವುದ್ರಲ್ಲಿ ಬರುತ್ತೆ. ಬರೀ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಉಲ್ಲೇಖ ಮಾಡೋದು ಅಥವಾ ಮಾಹಿತಿ ಆಯೋಗದ ಯಾವುದೋ ಒಂದು ಆದೇಶವನ್ನು ಉಲ್ಲೇಖ ಮಾಡೋದು, ಅದರ ಪ್ರಕಾರ ಕೊಡೋಂಗಿಲ್ಲ ನಾವು ಅಂತ ಹೇಳುವಂಥದ್ದು. ಎಲ್ಲ ಮಾಹಿತಿನೂ ಕೊಡಲೇಬೇಕು, ಯಾವುದನ್ನು ತಿರಸ್ಕರಿಸೋ ಹಾಗಿಲ್ಲ. ಆದ್ದರಿಂದ ನಿಮಗೆ ಅಂತಹ ಒಂದು ಪುಸ್ತಕದ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಅನ್ನೋದಾದರೆ ಆ ಪುಸ್ತಕ ನಾನೇ ಬರೆದಿರುವಂಥದ್ದು, ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಹಕ್ಕು ಅಂತ. 9448962082ಗೆ ನೀವು 800 ರೂಪಾಯಿಗಳನ್ನು ಫೋನ್ಪೇ ಮಾಡಿ ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಪೋಸ್ಟ್ ಪಿನ್ ಕೋಡು, ಮೊಬೈಲ್ ಸಂಖ್ಯೆನ ಅದೇ ವಾಟ್ಸಪ್ಗೆ ಹಾಕಿಬಿಟ್ರೆ ಸಾಕು. ನಿಮಗೆ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ಪುಸ್ತಕ ಬಂದು ತಲುಪುತ್ತೆ. ಆಮೇಲೆ ಕೆಲವರು CCTV ಬಗ್ಗೆ ಹೇಳ್ತೀವಿ. CCTV ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ದಟ್ ಮಸ್ಟ್ ಬಿ ಡಿಸ್ಕ್ಲೋಸಬಲ್ ಮೆಟೀರಿಯಲ್, ಕೊಡಲೇಬೇಕು. ಅದಕ್ಕೆ IT ಆ್ಯಕ್ಟಿನಲ್ಲಿ ಬರುವಂಥ ಕೆಲವು ತೀರ್ಪುಗಳಿದ್ದಾವೆ. ಆ ತೀರ್ಪುಗಳನ್ನು ಕೂಡ ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ. ಅದನ್ನು ಅಂತ ಓದ್ಕೋಬೇಕು ನೀವು. ಬರೀ ಮಾಹಿತಿ ಹಕ್ಕು ಒಂದೇ ಇಟ್ಟುಕೊಂಡು ನಾನು ಗೆಲ್ತೀನಿ ಅನ್ನೋಕ್ಕಾಗೋದಿಲ್ಲ. ಈಗ ಆ ಹುಡುಗನ ಹೇಳಿದ್ನಲ್ಲ, 32,000 ರೂಪಾಯಿ ಯಾರು ಬೆವರಿಸಿದ ದುಡ್ಡು ಸಮಯದು. ಅವ್ರು ಯಾರೋ ಪಾಪ ಅವರ ತಂದೆ ತಾಯಿ ಮನೆಯಲ್ಲಿರೋ ಹಸು ಮಾರಿಬಿಟ್ಟು ಅದನ್ನೇ 32,000 ರೂಪಾಯಿ ಕೊಟ್ಟು ಏನಾಯಿತು ತೊಗೊಂಬಂದ್ರೆ ಪ್ರಚಾರ ಸಿಕ್ತು ಅಷ್ಟೇ ಪತ್ರಿಕೆಯಲ್ಲಿ. ಅದರಿಂದ ಏನಾಯಿತು? ನೋ ಯೂಸ್. ನೀವು ಪ್ರಚಾರ ಬೇಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಬೇಕಾದರೂ ಮಾಡ್ಬೋದು, ಪ್ರಚಾರ ತಗೋಬೋದು, ರೀಲ್ ಮಾಡ್ಬೋದು. ಶನಿವಾರ ಹಾಡುಗಳಿಗೆ ನೀವು ತುಟಿ ಮಾಡ್ಕೊಂತ ಬಾಯಿ ಆಗರಿಸ್ಕೊಂತ ಬಣ್ಣ ಗಿಣ್ಣ ಹಚ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಡು ಮುಗಿದೋಯ್ತು. ನೋಡಿ, ವಿಚಾರ ಮಾಡಿ. ಆ ಥರ ಪ್ರಚಾರಕ್ಕೋಸ್ಕರ ಮಾಹಿತಿ ಹಕ್ಕನ್ನ ನೀವು ಬಳಸ್ಕೊಳ್ಳೋದಲ್ಲ, ಪ್ರಕರಣಗಳನ್ನು ಇಟ್ಕೊಂಡು ಅದನ್ನು ಎದುರಿಸಿ ಗೆಲ್ಲಬೇಕು, ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಪ್ರತಿಯೊಂದು ಕಾನೂನುಗಳನ್ನು ಅಧ್ಯಯನ ಮಾಡುವುದನ್ನು ಕಲಿಯಿರಿ ಅಷ್ಟೇ. ನೀವು CRPC ಅಂದ್ರೇನು, CPC ಅಂದ್ರೇನು, IPC ಅಂದ್ರೇನು, ಇತ್ತೀಚೆಗೆ ಬಂದಿರೋ DNS ಹಂಗಂದ್ರೇನು, ಎವಿಡೆನ್ಸ್ ಆ್ಯಕ್ಟ್ಗಳು ಏನನ್ನು ಹೇಳ್ತವೆ, ಯಾವುದು ಇತ್ತೀಚೆಗೆ ಅವು ತಿದ್ದುಪಡಿ ಆಗಿದ್ದಾವೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ, ಅದನ್ನೆಲ್ಲ ನಾವು ತಿಳ್ಕೊಬೇಕು. ಇಲ್ಲದೆ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ. ನೀವು ಹೋರಾಟ ಮಾಡೋದೇ ಕಷ್ಟ ಆಗುತ್ತೆ. ಗ್ರಾಮಾಟಣ ಆಸ್ತಿಗಳದಂತೂ ದೊಡ್ಡ ಹಣೆ ಬರೋದು. ನಮ್ಮ ಮಧ್ಯನೇ ತಂದಿಟ್ಬಿಟ್ಟು ಮೋಜು ಮಸ್ತಿ ಮಾಡ್ತಾರೆ. ತಹಸೀಲ್ದಾರ್ ಕಾರ್ಯಾಲಯದವರೇ ಅದನ್ನು ಮಾಡಬೇಕಾಗಿತ್ತು ಒಂದು ಕಾಲಕ್ಕೆ. ಅದು ಮಾಡಿದ್ರಿಂದ ಆಗಿ ಹೋಗ್ಬಿಡೋದು. ದಿನ ಕಳೆದಂತೆ ಅದು ತುಂಬ ಗಲೀಜಾಗ್ತಾಯಿದೆ. ಯಾರ್ದೋ ಹೆಸರಿನಲ್ಲಿರುತ್ತೆ, ಇನ್ಯಾವುದೋ ಚೆಕ್ ಬಂದಿರುತ್ತೆ, ಅದು ಕಾಳತ್ತಿರೋದಿಲ್ಲ. ದೊಡ್ಡ ಇಂಥವನು ಕೂಡ ನನಗೆ ಕೇಳ್ತಾರೆ ಅನ್ನೋ ಕಾರಣ ಕೇಳ್ತಾ ಇರೋದು. ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಓದೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೋಬೇಕು ಅನ್ನೋದಾದರೆ ಬೇರೆಯವರ ಪುಕ್ಷಟ ಸಲಹೆ ತೊಗೋಬೇಡಿ. ಗೂಗಲಲ್ಲಿ ಹೊಡ್ಕೊಂಬಿಟ್ಟು ಗೂಗಲ್ ಎಷ್ಟು ಹೇಳಿದ್ರು ಅಂತ ಏನೋ ಮಾಡೋಕ್ಕೆ ಹೋಗಬೇಡಿ. ಸೆಲ್ಫ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ, ಗೆದ್ದು ಬನ್ನಿ ಅಷ್ಟೇ. ನೀವು ಗೆಲ್ಲಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ನಥಿಂಗ್ ಮೋರ್ ದೆನ್ ದಟ್. ಅದಕ್ಕಿಂತ ಬೇರೆ ಏನೂ ಇಲ್ಲ. ಎಲ್ಲರೂ ಹುಟ್ಟಿರೋದೇ ಗೆದ್ದು ಅಂದಮೇಲೆ ನಾವು ಗೆಲ್ಲೋದಕ್ಕೋಸ್ಕರ ಹುಟ್ಟಿದ್ದೀವಿ ಅಂತ ಅರ್ಥ. ಸೋಲು ಸಹಜ ಬರ್ಬೋದು. ಸೋಲು ಬರ್ದೇನೆ ಅಥವಾ ಹಾನಿಗೆ ಒಳಗಾಗ್ದೇನೆ, ನಷ್ಟಕ್ಕೆ ಒಳಗಾಗ್ದೇನೆ ನಾವು ಲಾಭ ತೊಗೋತೀವಿ ಅಥವಾ ಗಟ್ಟಿಮುಟ್ಟಾಗಿ ಬೆಳಗ್ತೀವಿ, ಏನೋ ಒಂದು ಸಾಧನೆ ಮಾಡ್ತೀವಿ. ಸಾಧನೆಯಲ್ಲಿ ನೀವು ಏಳು ಬೀಳಲು ಇರ್ತವೆ. ಅವುಗಳನ್ನು ಡೇರ್ ಆ್ಯಂಡ್ ಡ್ಯಾಶಿಗೆ ಅಂದರೆ ಧೈರ್ಯಂ ಸರ್ವತ್ರ ಸಾಧನ ಅಂತಾರಲ್ಲ ಹಾಗೆ ತುಂಬ ಪ್ರಜ್ಞಾಪೂರ್ವಕವಾಗಿ ಜ್ಞಾನವನ್ನು ಬಳಸಿಕೊಂಡು ಗೆದ್ದು ಬರೋದಕ್ಕೆ ಏನು ಬೇಕೋ ಅದು ಮಾಡಿ. ನಮಸ್ಕಾರ. ಥ್ಯಾಂಕ್ ಯು.